ವಿಷಯವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭಫಲಗಳನ್ನು ಹೇಳಬೇಕು. ಯಾಕೆ ಅಂತಂದರೆ ಈ ರಾಶಿ ಅಧಿಪತಿ ಆಗತ್ತ ಶುಕ್ರನೇನು ಅಂತಂದರೆ ದೈವಗ್ರಹ ಅಂತ ಹೇಳ್ತೀವಿ. ಶುಕ್ರ ರಿಪುವಯ ಶವನಂ ಶೌರ್ಯಮರ್ಕಿ ರಿಪುವಯ ಶವನಂ ಶತ್ರು ಧ್ವಂಸ ಮಾಡ್ತಕ್ಕಂಥ ಯೋಗ ಶುಕ್ರನಿಗಿರ್ತದೆ. ಆ ಒಂದು ಶಕ್ತಿ ಶುಕ್ರನಿಗಿರ್ತದೆ. ಅದೇ ತುಲಾರಾಶಿ ಸ್ವಲ್ಪ ವ್ಯಾರಿಯೇಷನ್ ಆಗ್ತದೆ. ವ್ಯಾರಿಯೇಷನ್ ಅಂದರೆ ಅದು ತಕ್ಕಡಿ ಥರ ಆಗ್ತದೆ. ತುಲಾ ಅಂದರೆ ತಕ್ಕಡಿ ಅಂತ ಇಟ್ಟುಕೊಳ್ಳಿ. ನಾನು ಉದಾಹರಣೆ ಹೇಳ್ತಾ ಇದ್ದೀವಿ. ಅದು ಒಂದ್ಸಲ ಮೇಲೆ ಬರುತ್ತೆ, ಒಂದ್ಸಲ ಕೆಳಗೆ ಬರುತ್ತೆ. ಒಂಥರ ರೊಟೇಷನ್ ಆಗ್ತಾ ಇರುತ್ತೆ. ಒಂದ್ಸಲ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಒಂದ್ಸಲ ಬರೋದೇ ಇಲ್ಲ. ಅಂದರೆ ಆರ್ಥಿಕ ಸಂಕಷ್ಟ ತುಂಬ ಬಂದುಬಿಡ್ತಾ ಇಲ್ಲ, ನಿಮಗೆ ತುಂಬ ದುಡ್ಡು ಇರ್ಬಿಡುತ್ತೆ ಕೈಲಿ. ದುಡ್ಡು ಎಲ್ಲಿಡಬೇಕು, ಏನು ಮಾಡಬೇಕು ಅದು ಗೊತ್ತಾಗಲ್ಲ. ಅಂಥ ಸಂದರ್ಭಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಆ ವ್ಯವಹಾರ ಆಗಿರೋದ್ರಿಂದ ಭಾಳ ಜಾಗ್ರತೆ ವಹಿಸಬೇಕು. ನಿಮ್ಮ ಒಂದು ಈ ರಾಶಿಯವರು ಹೊರದೇಶದಲ್ಲಿ ಹೋಗಿ ವಿದ್ಯಾರ್ಜನೆ ಮಾಡಿ ಬರ್ತಕ್ಕಂಥದ್ದು ಮತ್ತು ಹೊರದೇಶದಿಂದ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದು, ಅಲ್ಲದೆ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಆ ನಂತರದಲ್ಲಿ ನಿಮಗೆ ಈ ಒಂದು ಕಲಾಕ್ಷೇತ್ರದಲ್ಲಿ ಇದ್ದರೆ ಅಂದರೆ ಆರ್ಟಿಸ್ಟ್ ಆಗಿದ್ದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು. ಮತ್ತು CA ಮಾಡ್ತಕ್ಕಂಥದ್ದು, ಮತ್ತು CS CA ಈ ಥರದ ವಿದ್ಯೆಯಲ್ಲಿ ಅವರಿಗೆ ಒಳ್ಳೆಯ ಅನುಕೂಲ ಇರುತ್ತೆ. ಅದಾದಮೇಲೆ ಇನ್ನು ಚಲನಚಿತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ, ಈ ಕತೆ ಕಾಲದಲ್ಲಿ ಬರೀತಕ್ಕಂಥವ್ರಿಗೆ, ಈ ಥರದವರಿಗೆಲ್ಲ ಒಳ್ಳೆಯ ಶುಭಫಲಗಳು ಈ ತುಲಾರಾಶಿಯವರಿಗೆ ದೊರಕತ್ತೆ. ಆಮೇಲೆ ಸ್ವೀಟ್ ಅಂಗಡಿ ಮಾಡ್ತಕ್ಕಂಥವ್ರು ಅಂದರೆ ಸ್ವೀಟು ಬೇಕರಿ ಮಾಡೋರಿಗೆ, ವಸ್ತ್ರಗಳನ್ನು ಮಾರತಕ್ಕಂಥವ್ರು ಅಂದರೆ ಫ್ಯಾನ್ಸಿ ವಸ್ತ್ರಗಳನ್ನು ಮಾಡುವವರು, ಚಿನ್ನಾಭರಣಗಳು ಬೆಳ್ಳಿ ಆಭರಣಗಳನ್ನು ಮಾರ್ತಕ್ಕಂಥವ್ರು ಅಥವಾ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಇವರಿಗೆಲ್ಲ ಸ್ವಲ್ಪ ಶುಭಫಲಗಳು ಇದೆ ಅಂತ ಹೇಳಬೇಕು. ಎಲ್ಲದಕ್ಕೂ ಗುರುಬಲ ಅಂತಲ್ಲ, ಗುರುವಿನ ಬಲದ ಜೊತೆಗೆ ನಮ್ಮ ಗ್ರಹ ಬಲನೂ ಚೆನ್ನಾಗಿರಬೇಕು. ಗ್ರಹ ಬಲ, ರಾಶಿ ಬಲ ಅಂತ ಹೇಳ್ತೀವಿ. ಅದಕ್ಕೆ ರವಿ ಬಲ, ಶನಿ ಬಲ, ಶುಕ್ರನ ಬಲ, ಈ ಎಲ್ಲ ಗ್ರಹಗಳ ಬಲನೂ ಒಂದೊಂದು ರೀತಿಯಲ್ಲಿ ನೋಡ್ತೀವಿ. ಯಾಕೆ ನಮಗೆ ಎಲ್ಲ ಒಂದು ಗುರುಬಲದ ಮೇಲೆ ನಾವು ನೋಡೋಕ್ಕಾಗಲ್ಲ. ಕಾರಣ ನಮಗೆ ದಶಾಭುಕ್ತಿ ವೇರಿ ಇಂಪಾರ್ಟೆಂಟ್ ಇರ್ತದೆ, ಅದರ ಜೊತೆಗೆ ಗುರುಬಲನೂ ಇಂಪಾರ್ಟೆಂಟ್ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಈಗ ಶುಕ್ರನ ಬಲ ವೇರಿ ಇಂಪಾರ್ಟೆಂಟ್. ಈಗ ರಾಶಿಗೆ ಶುಕ್ರನ ಬಲಿಷ್ಠನಾಗಿದ್ದರೆ ಏನು ಬೇಕಾದರೂ ಮಾಡ್ತಾನೆ. ಗುರು ಏನು ಮಾಡ್ತಾನೆ ಆ ಬಲ ಶುಕ್ರನು ಕೊಡ್ತಾನೆ. ಕಾರಣ ಇವನು ಕೂಡ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥವನು. ಹಾಗಾಗಿ ದೈತ್ಯವಂತ್ರಿ ಗುರುಸ್ತೇಶಾಂ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ಶುಕ್ರನು ಪರಾಕ್ರಮದಲ್ಲಿ ಭಾಳ ನಿಪುಣನಾಗಿರ್ತಾನೆ, ಭಾಳ ಬುದ್ಧಿ ಚುರುಕ ಆಗಿರ್ತಾನೆ, ಭಾಳ ಮಂತ್ರ ತಂತ್ರ ಯಂತ್ರ ಇದೆಲ್ಲ ಓದಿರ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಒಂದು ಗುಣನೂ ಕೂಡ ಈ ಒಂದು ರಾಶಿಯವರಿಗೆ ಇರ್ತದೆ. ಮತ್ತು ವೇದಾಧ್ಯಯನ ಮಾಡೋದು, ಪುರಾಣಗಳನ್ನು ಓದೋದು, ಕಥೆ ಕವನಗಳನ್ನು ಬರೆಯೋದು ಅಥವಾ ಓದೋದು, ಈ ಅಭ್ಯಾಸಗಳು ಕೂಡ ಈ ಒಂದು ತುಲಾ ರಾಶಿಯವರಿಗಿರ್ತದೆ. ಆದರೆ ಮನಸ್ಸು ಸ್ವಲ್ಪ ಚಂಚಲ ಆಗಿರ್ತದೆ, ಮನಸ್ಸು ಸ್ಥಿಮಿತವಾಗಿರಲ್ಲ. ಇವಾಗ ಏನೋ ಒಂದು ಹೇಳ್ತೀವಿ, ಇನ್ನು ಅರ್ಧ ಗಂಟೆಗೆ ಅವರು ಯೋಚನೆ ಬದಲಿ ಮಾಡ್ತಾರೆ. ಇವತ್ತೊಂದು ನಿರ್ಧಾರ ತಗೋತಾರೆ, ನಾಳೆ ಇನ್ನೊಂದು ನಿರ್ಧಾರ ತಗೋಬೋದು. ಹೀಗೆ ನಿರ್ಧಾರಗಳನ್ನು ಪದೇ ಬದಲಾವಣೆ ಮಾಡೋದ್ರಿಂದ ನಿಮ್ಮ ಯಶಸ್ಸಿಗೆ ಸ್ವಲ್ಪ ಹೊಡೆತ ಬರುತ್ತೆ, ಅಂದರೆ ಅದು ಹಿನ್ನಡೆ ಉಂಟಾಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಒಂದು ದೃಢವಾದ ನಿರ್ಧಾರವನ್ನು ಯೋಚನೆ ಮಾಡಿ ದೃಢವಾದ ನಿರ್ಧಾರ ತಗೊಳ್ಳಿ. ಆ ನಿರ್ಧಾರ ನಿಮಗೆ ಕೈ ಹಿಡಿತದೆ. ಹಣಕಾಸು ವಿಚಾರ ಬಂದಾಗ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ, ತೊಂದರೆ ಏನಿಲ್ಲ. ಬಟ್ ಜೀವನಕ್ಕೆ ಕೊರತೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇರ್ತದೆ. ನಿಮಗೆ ಕೆಲವು ಅಸೆಟ್ಗಳನ್ನು ಮಾಡಬೇಕು ಅಂತ ಹೊರಟಿದ್ರೆ, ಮನೆ, ಕಾರು, ಪ್ಲಾಟ್ ಇಲ್ಲಿ ತೊಗೋಬೇಕು ಅಂತಿದೆ, ತೊಗೊಳ್ಳೋಕ್ಕೆ ಯೋಗ ಇದೆ. ಸ್ವಲ್ಪ ಸಮಯ ಬರಬೇಕು, ನಿಮಗೆ ಒಳ್ಳೆಯ ಯೋಗ ಬರಬೇಕಾಗಿ ಸ್ವಲ್ಪ ತಿಂಗಳುಗಳಲ್ಲೇ ಬರ್ತದೆ. ಬಂದಾಗ ನಾನು ಹೇಳ್ತೀನಿ, ನೋಡ್ತಾ ಇರಿ, ನಿಮಗೆ ಖಂಡಿತವಾಗಿಯೂ ಆ ಒಂದು ಯೋಗ ಬರುತ್ತೆ. ತಗೋತೀರಾ, ಮನೆ ತಗೋತೀರಾ, ಎಲ್ಲ ತಗೋತೀರಿ. ನಿಮಗೆ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಸೆಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಜೀವನೋಪಾಯಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಎಲ್ಲ ನಿಮ್ಮ ಕೈಗೂಡಿ ಬರುತ್ತೆ. ಕಾಲಾವಕಾಶ ಬರಬೇಕು. ಒಂದು ವೇಳೆ ನೀವು ಅಂಥದ್ದಾಗಲಿಲ್ಲ ಅಂತ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲಿ ತೊಂದರೆ ಇದ್ದರೆ ನಿಮ್ಗೆ ಅದು ಸ್ವಲ್ಪ ಹಿನ್ನಡೆ ಆಗ್ಬೋದು. ಅದು ಕೂಡ ನಿಮ್ಮ ರಾಶಿಗೆ ಸಂಬಂಧಪಟ್ಟದ್ದೇ ಆಗಿರುತ್ತೆ. ಇನ್ನು ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತದೆ. ಆಮೇಲೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಮತ್ತು ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತದೆ. ಬೇರೆ ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಸುಖ ಸ್ಥಾನ ಅಂತ ನಾವೇನು ಹೇಳ್ತೀವಿ, ಸುಖ ಸ್ಥಾನ ಚೆನ್ನಾಗಿರುತ್ತೆ. ನಿಮಗೆಲ್ಲ ರೀತಿ ಸುಖ ಸಂಪತ್ತು ಎಲ್ಲ ಇರುತ್ತೆ. ಬಟ್ ಅದನ್ನು ಅನುಭವಿಸೋಕೆ ಸ್ವಲ್ಪ ಅಡಚಣೆ ಇರುತ್ತೆ. ಏನೋ ಮಾಡಬೇಕು ಅಂದ್ಕೊಳ್ತೀರಿ, ಏನೋ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅನುಕೂಲ ಆಗುತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನವಹಿಸಿ, ಅದು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ನಿಮಗೆ ಗುರುವಿನ ಪೂರ್ಣ ಅನುಗ್ರಹ ಇಲ್ಲದೇ ಇದ್ದರೂ ಕೂಡ ತಂದೆ ತಾಯಿ ಆ ಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಅವರು ನಿಮ್ಗೆ ಖಂಡಿತವಾಗಿ ಗುರುವಿನ ಅನುಗ್ರಹ ಬಂದಾಗೆ. ಹಾಗಾಗಿ ಗುರುವಿನ ಅನುಗ್ರಹ ಕೂಡ ನಿಮಗೆ ಭಾಳ ಮುಖ್ಯವಾಗಿರ್ತದೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹಠ ಸ್ವಭಾವ ಇರೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸು ಆವಾಗ ಇದಾಗತ್ತೆ, ಅಸಮಾಧಾನ ಆಗ್ತದೆ. ನಿಮ್ಗೆ ಹಠ ಸ್ವಭಾವ ಇರುತ್ತೆ. ಏನೋ ಒಂದು ಹೇಳ್ತೀರಿ, ಏನೋ ಒಂದು ಮಾಡ್ತೀರಿ, ಒಂದು ಕ್ಲಾಶ್ ಆಗುತ್ತೆ, ಇಲ್ಲ ಆರ್ಗ್ಯುಮೆಂಟ್ ಆಗುತ್ತೆ, ಅದರಿಂದ ಬೇಜಾರು. ಹಾಗಾಗಿ ಯಾರಾದರೂ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ನೀವು ನೇರವಾದ ನಡೆ, ನೇರವಾದ ವಿಚಾರ ಇರುತ್ತೆ. ಆದರೂ ಕೂಡ ಅದು ಕೆಲಸ ನಿಮಗೆ ಅನುಕೂಲ ಆಗೋದಿಲ್ಲ. ಕೆಲಸ ಗೊತ್ತಿದ್ದೋ ನಾವು ಏನೋ ಒಂದು ಮಾತಾಡ್ತೀವಿ, ಅದರಿಂದ ಜಗಳ, ಮನಸ್ತಾಪ, ಅಸಮಾಧಾನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ಮಿತವಾಗಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಶ್ರೀರಾಮಚಂದ್ರನು ಕೂಡ ಮಿತಭಾಷಿಯಾಗಿದ್ದ ಅಂತ ಹೇಳ್ತಾರೆ. ಹಾಗಾಗಿ ಮಿತಭಾಷಿಯಾಗಿದ್ದರೆ ನಿಮ್ಮ ಆದರ್ಶ ಇನ್ನೂ ಹೆಚ್ಚದಾಗಿ ಮುಂದೆ ಬರುತ್ತೆ. ನಿಮ್ಮ ನೇಮ್ ಆ್ಯಂಡ್ ಫೇಮ್ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಳ್ಳುವಂಥ ಯೋಗ, ಮತ್ತು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದೆಲ್ಲ
ಅಚೀವ್ ಮಾಡ್ತಕ್ಕಂಥದ್ದನ್ನು ನೀವು ಸಾಧನೆ ಮಾಡಿ ಸಂಪಾದಿಸುವಂಥ ಯೋಗ ಕೂಡ ನಿಮಗೆ ಇರುತ್ತೆ. ಹಾಗಾಗಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ನಾವು ಹೇಳ್ತೀವಿ. ಕಾರಣ ನಿಮ್ಮ ಒಂದು ದೃಢವಾದ ನಿರ್ಧಾರ ಮತ್ತು ನಿಮ್ಮ ಅಚಲವಾದ ನಂಬಿಕೆ ಮತ್ತು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ಶ್ರದ್ಧೆ ಇವೆಲ್ಲ ಸೇರಿ ಒಂದು ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ನಾವು ನಿಮಗೆ ಸಲಹೆಯನ್ನು ಕೊಡ್ಬೋದು. ಇನ್ನು ಮಕ್ಕಳದ್ದು ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು. ಅವರು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಅವರು ವಿದ್ಯಾಭ್ಯಾಸಕ್ಕೆ ಗಮನ ಕೊಡಿ. ಅವರು ಖಂಡಿತ ಒಳ್ಳೆಯ ವಿದ್ಯಾವಂತರಾಗಿ ಮುಂದೆ ಒಂದು ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ಒಂದು ಸ್ಥಾನವನ್ನು ಅವರು ಕೂಡ ಪಡಿತಾರೆ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಮನಸ್ತಾಪ ಇದ್ದರೆ ಅದು ಇರಲಿಕ್ಕಿಲ್ಲ. ಒಂದು ವೇಳೆ ಇದ್ದರೆ ಅದು ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ, ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಪೂರ್ಣಾಯುಷ್ಯ ಯೋಗ ಇದೆ. ಆರೋಗ್ಯದ ಸಣ್ಣ ಪುಟ್ಟದ್ದೇನೋ ತೊಂದರೆ ಇದ್ದರು ಆಯುಷ್ಯ ಚೆನ್ನಾಗಿರುತ್ತೆ. ಆಯುಷ್ಯದಲ್ಲಿ ತುಂಬ ಚೆನ್ನಾಗಿ ಭವಿಷ್ಯದಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ತುಂಬ ಒಳ್ಳೆಯ ಹೆಸರು ಗಳಿಸೋದ್ರ ಜೊತೆಗೆ ಒಳ್ಳೆಯ ಒಂದು ಸ್ಥಾನ ಮಾನ ಗೌರವ ಸಿಗುತ್ತೆ. ಒಂದು ಸಂಘ ಸಂಸ್ಥೆಯಲ್ಲಿ ಒಂದು ಕುಳಿತುಕೊಳ್ಳುವಂಥ ಯೋಗ ಇದೆ. ಮತ್ತು ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದು ಕೆಲಸ ಮಾಡುವಂಥ ಯೋಗ ಇದೆ. ಸರ್ಕಾರಿ ಹುದ್ದೆಯಲ್ಲಿರ್ಬೋದು, ಅಥವಾ ನೀವು ಯಾವುದೇ ಅರ ಸರ್ಕಾರಿಯಲ್ಲಿರ್ಬೋದು, ಇಲ್ಲ ಸಂಘ ಸಂಸ್ಥೆಯಲ್ಲಿರ್ಬೋದು. ಈಕ್ವಲ್ ಟು ಅಂದರೆ ತತ್ಸಮಾನ ಹುದ್ದೆಯಲ್ಲಿದ್ದು ಒಳ್ಳೆಯ ಕೆಲಸ ಕಾರ್ಯ ಸಮಾಜಕ್ಕೆ ಉಪಕಾರ ಆಗುವಂಥದ್ದು ನೀವು ಕೆಲಸ ಮಾಡುವಂಥ ಯೋಗವು ಕೂಡ ನಿಮಗಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಪ್ರಶಂಸೆ ದೊರಕುತ್ತೆ. ಉದ್ಯೋಗದ ವಿಚಾರ ಬಂದರೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ. ಯಾಕೆ ಅಂತಂದರೆ ನಿಮಗೆ ಪ್ರಮೋಷನ್ ಸಿಗಬೇಕು. ಹಿನ್ನಡೆ ಅಂದರೆ ಕೆಲಸ ಹೋಗುತ್ತೆ ಅಂತಲ್ಲ, ಕೆಲಸ ಹೋಗುವಂಥ ಸಂದರ್ಭ ಬಂದರೂ ಕೂಡ ಕೆಲಸ ಉಳಿಯುವಂಥ ಯೋಗವೂ ಕೂಡ ಇರುತ್ತೆ. ಆ ಹಿನ್ನಡೆ ಅಂದರೆ ಯಾವ ರೀತಿ ಅಂದರೆ ನಿಮಗೆ ಸರಿಯಾದ ಒಂದು ಪ್ರಮೋಷನ್ ಸಿಗದೆ, ಪ್ರಮೋಷನ್ಗೆ ಸ್ವಲ್ಪ ಅಡಚಣೆ ಆಗಿ ಇವಾಗ ಸಿಗಬೇಕಾಗಿತ್ತು ಸಿಗಿಲ್ಲ, ಮುಂದೆ ಕಾಯ್ತಾ ಇದ್ವಿ, ನಮ್ಮ ಜೊತೆ ಬಂದವರೆಲ್ಲ ಪ್ರಮೋಷನ್ ಸಿಕ್ಕೋದು, ನಾನು ಸಿಗಲಿಲ್ಲ ಯಾಕೆ, ಈ ರೀತಿ ಚಿಂತನೆಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದಿರಿ. ನಿಮಗೂ ಯೋಗ ಬಂದಾಗ ನಿಮಗೂ ಆಗ್ತದೆ. ಅವರು ಯೋಗ ಬಂತು ಅವ್ರಿಗೆ ಆಯಿತು, ನಿಮಗೂ ಯೋಗ ಬಂದಾಗ ನಿಮಗಾಗ್ತದೆ. ತಾಳ್ಮೆಯಿಂದಿರಿ. ಭಗವಂತ ನಿಮಗೇನು ಕೊಡಬೇಕು ಅದನ್ನು ನಿಮಗೆ ಕೊಡ್ತಾನೆ, ಬೇರೆ ಕೊಡಲ್ಲ ಎನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಲಾಭ ನಷ್ಟ ಚಿಂತನೆ ಮಾಡಿದ್ರೆ ಲಾಭ ಕಮ್ಮಿ, ಖರ್ಚು ಜಾಸ್ತಿ. ಸ್ವಲ್ಪ ದುಡ್ಡು ಕಾಸು ಸಾಲನೂ ಮಾಡಬೇಕಾಗಿದೆ. ಆ ಸಾಲ ಇದ್ದರೆ ತೀರಿಸ್ಕೊಂಡ್ರೆ ಆಯಿತು. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತೀವಿ. ನಮಗೆ ಇತಿಮಿತಿ ಎಷ್ಟಿರುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ. ನಿಮ್ಮ ಕಮಿಟ್ಮೆಂಟು ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಂಥ ತೊಂದರೆ ಆಗೋದಿಲ್ಲ. ಜೀವನದಲ್ಲಿ ಎಲ್ಲ ಯಶಸ್ಸು ಗಳಿಸುವಂಥ ಒಂದು ಶಕ್ತಿ ಯೋಗ ನಿಮಗಿದೆ. ಆದರೆ ಪ್ರಯತ್ನ ಮಾತ್ರ ನೀವು ಪಡಬೇಕು. ಕಾಲಕ್ಕೆ ಅವಕಾಶ ಬರೋ ರೀತಿಯಲ್ಲಿ ಕಾಯ್ಕೊಂಡು ಕೂತ್ಕೋಬೇಕು. ಇವೆಲ್ಲ ಕೆಲಸ ಆಗ್ತದೆ. ಹಾಗೆ ಈ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲಗಳು ಅಂದರೆ ಮಧ್ಯಮ ಫಲಗಳು ಅಂತ ನಾವು ಹೇಳ್ತೀವಿ. ಮುಂದಿನ ಸಮಯದಲ್ಲಿ ಅವರಿಗೆ ಒಳ್ಳೆಯ ಯೋಗ ಬರುತ್ತೆ. ಯೋಗ ಬಂದಾಗ ಹೇಳ್ತೀನಿ, ಗುರುವಿನ ಅನುಗ್ರಹ ಇರಬೇಕು. ಗುರುವಿನ ಅನುಗ್ರಹ ಬಂದ ಮೇಲೆ ಒಳ್ಳೆಯದಾಗ್ತದೆ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕಂದ್ರೆ ಎಲ್ಲ ರೀತಿಯಲ್ಲೂ ನಾವು ಚಿಂತನೆಯನ್ನು, ಯೋಚನೆಯನ್ನು, ತಾಳ್ಮೆಯನ್ನು ಎಲ್ಲ ಇಟ್ಟುಕೊಂಡು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗ ಯೋಗ ಗುಣ ಲಕ್ಷಣ ಎಲ್ಲ ಈ ರಾಶಿಗೆ ಇರೋದ್ರಿಂದ ತಾಳ್ಮೆ ಕಳ್ಕೋಬಾರ್ದು. ಒಂದು ವೇಳೆ ಕಷ್ಟದಲ್ಲಿದ್ದರೆ ಈಗ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಶುಕ್ರವಾರ ಮಾಡೋದ್ರಿಂದ ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ದೊರಕುತ್ತೆ. ಶುಭವಾಗಲಿ.